ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಇವತ್ತು 21/7/20 ಇದು ಶಿಫ್ಟ್ 3 ಪೇಪರ್ ನೋಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ. ಅದಕ್ಕಿಂತ ಮುಂಚೆ ಒಂದು ಮಾತು, ಅಂದರೆ ನಾನು ಈ ಥರ ವೀಡಿಯೋಸ್ ಎಲ್ಲ ನೋಡಿ ನೀವು ನನಗೇನೋ ಸಕ್ಕತ್ತಾಗಿ ಬಂದ್ಬಿಡುತ್ತೆ ಅದು ಇದು ಅನ್ಕೊತಿರ್ತೀರ. ಬಟ್ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರುತ್ತೆ, ಅಲ್ಲಲ್ಲಿ ಕಟ್ ಮಾಡ್ತಾ ಇರ್ತೀನಿ. ಸೊ ನನಗೂ ಅಷ್ಟೊಂದು ಇನ್ನೂ ಕ್ಲೀನಾಗಿ ಬರಲ್ಲ. ಬಟ್ ನಿಮಗೆ ನನಗೆ ಗೊತ್ತಿರೋದು ನಿಮ್ಗೆ ಹೇಳ್ಬೇಕಂತ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಿರೋದು ಅಷ್ಟೇ. ಸೊ ಓಕೆ, so first question, simplify the following expressions. Okay, 1 plus p, 1 plus p square, 1 plus p 4, 1 plus p power 8, 1 plus p power 16, 1 minus p minus 1 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ a ಪ್ಲಸ್ ಬಿ ಮತ್ತು a ಮೈನಸ್ ಬಿ ಫಾರ್ಮುಲಾ ಏನು? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಸೊ ಇವಾಗ ಇದರಲ್ಲಿ 1 ಪ್ಲಸ್ ಪಿ ಇಲ್ಲಿದೆ, 1 ಮೈನಸ್ ಪಿ ಇಲ್ಲಿದೆ. ಸೊ ಇವೆರಡು ಆ್ಯಡ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್, ಕರೆಕ್ಟ್ ಅಲ್ವಾ? 1 ಮೈನಸ್ ಪಿ ಸ್ಕ್ವೇರ್ ಬಂತು. ಇವಾಗ ನಮ್ಗೆ ಇಲ್ಲಿ 1 ಪ್ಲಸ್ ಪಿ ಐತೆ, ಇಲ್ಲಿ 1 ಮೈನಸ್ ಪಿ ಐತೆ. ಇವೆರಡು ಮಾಡಿದಾಗ ನಮಗೆ 1 ಮೈನಸ್ ಪಿ ಪವರ್ 4 ಬರುತ್ತೆ. ಪಿ ಪವರ್ 4 1 ಮೈನಸ್ ಪಿ ಪವರ್ 4 1 ಮೈನಸ್ ಪಿ ಪವರ್ 16 ಬರುತ್ತೆ, ಸಾರಿ 8 ಬರುತ್ತೆ. ಸೊ 8 8 1 ಮೈನಸ್ ಪಿ ಪವರ್ 16 16 1 ಮೈನಸ್ ಪಿ ಪವರ್ 32, ಆಮೇಲೆ ಲಾಸ್ಟಿಗೆ ಮತ್ತೆ ಮೈನಸ್ 1. ಈ 1 ಈ ಮೈನಸ್ 1 ಕ್ಯಾನ್ಸಲ್ ಆಗೋಗುತ್ತೆ, ಉಳಿಯೋದು ಮೈನಸ್ ಪಿ 32. ಓಕೆ, ಸೊ ನೆಕ್ಸ್ಟು S1 ಆರ್ S2 ಆರ್ 2 ಸ್ಟೇಷನ್ಸ್ ವಿಚ್ ಆರ್ 195 ಕಿಲೋಮೀಟರ್ ಅಪಾರ್ಟ್. ಸೊ ಇಲ್ಲಿ S1 ಇದ್ದರೆ ಇಲ್ಲಿ S2 ಇದೆ, ಇಲ್ಲಿ ಮಧ್ಯದಲ್ಲಿ ಡಿಫ್ರೆನ್ಸ್ 195 ಕಿಲೋಮೀಟರ್ ಇದೆ. ಎ ಟ್ರೈನ್ ಸ್ಟಾರ್ಟ್ಸ್ ಫ್ರಮ್ S1. ಎ ಅನ್ನೋ ಟ್ರೈನ್ S1 ಇಂದ ಸ್ಟಾರ್ಟ್ ಆಗ್ತಿದೆ 4 PM ಅದಾದಮೇಲೆ ಅಂಡ್ ಮೂವ್ ಟುವರ್ಡ್ಸ್ S2, ಈ ಕಡೆಗೆ ಹೋಗ್ತಿದೆ. ಅಂಡ್ ಟುವರ್ಡ್ಸ್ S2 ಅಟ್ ಎ ಸ್ಪೀಡ್ ಆಫ್ 65 ಕಿಲೋಮೀಟರ್. ಇದು ಸ್ಪೀಡ್ ಎಷ್ಟು? 65 per kilometer per hour. ಆಮೇಲೆ ಅನದರ್ ಟ್ರೈನ್ ಸ್ಟಾರ್ಟ್ಸ್ ಫ್ರಮ್ S2 ಅಟ್ 5 PM. ಇಲ್ಲಿ ಬಿ ಟ್ರೈನ್ ಸ್ಟಾರ್ಟ್ ಆಗ್ತಿದೆ, 5 ಗಂಟೆಗೆ ಸ್ಟಾರ್ಟ್ ಆಗ್ತಿದೆ. ಓಕೆ, ಸೊ ಇವಾಗ ಅಂಡ್ ಮೂವ್ ಟುವರ್ಡ್ಸ್ S1, ಇದು ಈ ಕಡೆಗೆ ಬರ್ತಿದೆ. ಅಂಡ್ ದಟ್ ಸ್ಪೀಡ್ ಆಫ್ 35 ಕಿಲೋಮೀಟರ್. ಇದು 35 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಬರ್ತಿದೆ. ಯಾವಾಗ ಮೀಟ್ ಆಗ್ತವೆ? ಅಟ್ ವಾಟ್ ಟೈಮ್ ದಟ್ 2 ಟೈಮ್ಸ್ ಮೀಟ್. ಸೊ ಇವಾಗ ಇದು ಇಲ್ಲಿಗೆ ಹೋಗ್ತಿದೆ, ಇದು ಈ ಕಡೆಯಿಂದ ಬರ್ತಿದೆ, ಅಂದರೆ ಆಪೋಸಿಟ್ ಅಂತ ಅಂದರೆ ನಾವು ಆ್ಯಡ್ ಮಾಡಬೇಕು, ಕರೆಕ್ಟ್ ಅಲ್ವ? ರಿಲೇಟಿವ್ ಸ್ಪೀಡು. ಬಟ್ ಇವ್ನು 4 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ಇವ್ರು 5 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಇವ್ರು 4 ಗಂಟೆಗೆ ಸ್ಟಾರ್ಟ್ ಆಗ್ತಿದ್ದಾರೆ ಅಂತ ಅಂದರೆ 1 ಅವರ್ಗೆ 65 ಕಿಲೋಮೀಟರ್ ಅಂತ ಅಂದರೆ 5 ಗಂಟೆ ಅಷ್ಟರಲ್ಲಿ ಆಲ್ರೆಡಿ ಅವರು 65 ಕಿಲೋಮೀಟರ್ ಹೋಗಿರ್ತಾರೆ. ಸೊ 195 65 ತೆಗೆದುಬಿಟ್ರೆ 130 ಇರುತ್ತೆ. ಸೊ ಇವಾಗ ಈ 130ಲಿ ರಿಲೇಟಿವ್ ಸ್ಪೀಡು. ಸೊ ಇವ್ರದ್ದು 65 ಸ್ಪೀಡ್, ಇವ್ರದ್ದು 35 ಸ್ಪೀಡ್ ಡಿವೈಡ್ ಮಾಡಿದ್ರೆ ಟೋಟಲ್ 100 ಬರುತ್ತೆ. ಸೊ 1.3 ಅವರ್ಸ್ ಆದಮೇಲೆ ಮೀಟ್ ಆಯ್ತಾರೆ. ಅಂದರೆ 1.3 ಅವರ್ಸ್ ಅಂತ ಅಂದರೆ ನಾವು ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ಕೊಬೇಕು, ಯಾಕಂದರೆ ಮಿನಿಟ್ಸ್ ಕೊಟ್ಟಿದ್ದಾರೆ. 1.3 ಡಿವೈಡೆಡ್ ಬೈ 10 into 60 ಮಾಡಿದ್ರೆ 18 ಮಿನಿಟ್ಸ್ ಬರುತ್ತೆ. ಸೊ 6 PM 18 ಮಿನಿಟ್ಸ್ಗೆ ಅವರು ಫಸ್ಟ್ ಟೈಮ್ ಮೀಟ್ ಆಗ್ತಾರೆ. ಓಕೆ, ಸೊ ನೆಕ್ಸ್ಟ್ 2 ಚಾರ್ಟ್ಸ್ A and B and CD of a circle. ಸೊ ನೆಕ್ಸ್ಟ್ ಕ್ವಶನು, 2 ಚಾರ್ಟ್ಸ್ AB and CD of a circle meet inside the circle at point P if AP is equals to 12 centimeter. ಇದೊಂದು ಸರ್ಕಲ್ಲು. 2 ಚಾರ್ಟ್ಸ್ ಅಂತಂದರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಟಚ್ ಆಗಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಹಾಕೋಣ, ಇಲ್ಲಿಂದ ಇಲ್ಲಿಗೆ ಒಂದು ಹಾಕೋಣ, ಈ ಪಾಯಿಂಟು P ಅನ್ಕೋಣ. ಓಕೆ, ಸೊ ಇದು A, ಇದು B, ಇದು C, ಇದು D. ಸೊ ಎ ಇಂದ ಪಿಗೆ 12 ಸೆಂಟಿಮೀಟರ್ ಅಂತೆ, ಎ ಇಂದ ಬಿಗೆ 20 ಸೆಂಟಿಮೀಟರ್ ಅಂತೆ. ಸೊ ಇಲ್ಲಿ ಆಲ್ರೆಡಿ 12 ಅವರೆ, ಇಲ್ಲಿ ಉಳಿಯೋದು 8. ಅದಾದಮೇಲೆ ಸಿ ಇಂದ ಪಿಗೆ 16 ಅಂತೆ. ಅದಾದಮೇಲೆ ಸಿ ಇಂದ ಡಿಗೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ 12 into 8 ಈಕ್ವಲ್ಸ್ 16 into D. ಸೊ 8 1 8 2 2 divided by 12 6. ಸೊ ಏನು ಬಂತು ನಮಗೆ? ಇಲ್ಲಿಂದ ಇಲ್ಲಿಗೆ ಇಲ್ಲಿ ಪಿ ಇಂದ ಡಿಗೆ 6 ಬಂತು. ಸೊ ಟೋಟಲ್ ಆ್ಯಡ್ ಮಾಡಿದ್ರೆ 22. ಓಕೆ, ನೆಕ್ಸ್ಟ್ ಕ್ವಶನ್ನು, ದೇರ್ ಆರ್ 15 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. ಒಂದು ಕ್ಲಾಸಲ್ಲಿ 15 ಜನ ಇದ್ದಾರೆ. ದ ಆವ್ರೇಜ್ ವೇಟ್ ಈಸ್ 40. 15 ಜನದ ಆವ್ರೇಜ್ ವೇಟು 40 ಅಂತೆ. ವೆನ್ 1 ಸ್ಟೂಡೆಂಟ್ ಲೀವ್ಸ್ ದ ಕ್ಲಾಸ್, ಒಬ್ಬ ಹೋದರೆ ದ ಆವ್ರೇಜ್ ಇಸ್ 39.5 ಅಂತೆ. ಓಕೆ, ಒಬ್ಬ ಹೋಗಿದ್ದಕ್ಕೆ 39.5 ಆಗಿದೆ ಅಂತ ಆವ್ರೇಜ್. ವಾಟ್ ಈಸ್ ದ ವೆಯ್ಟ್ ಆಫ್ ದ ಸ್ಟೂಡೆಂಟ್ ಹೂ ಲೆಫ್ಟ್ ದ ಕ್ಲಾಸ್? ಅಲ್ಲಿ ಬಿಟ್ಟೋದ್ನಲ್ಲ, ಅವನದು ವೆಯ್ಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಬಿಟ್ಟೋದಾಗ ಎಷ್ಟು ಜನ ಇರ್ತಾರೆ? 14 ಜನ ಇರ್ತಾರೆ. ಅವ್ರದ್ದು 39.5. ಸೊ ನಾವು ಉಲ್ಟಾ ಕಲ್ತ್ಕೊಂಡಿದ್ವಲ್ಲ ನಾವು. ಸೊ ಫಸ್ಟ್ 14 ಜನ ಇರ್ತಾರೆ, 39.5 ಅಂದ್ಕೊಳ್ಳಿ. 15 ಬರ್ತಾನೆ, ಅವನ ವೆಯ್ಟು 40 kg. 40 kg ಪ್ಲಸ್ 0.5 into 2, ಸರಿ 0.5 into 14. ಎಷ್ಟು ಜನದಿಂದ? 14 ಜನ 15 ಜನ ಆದ್ರಲ್ವ. 14 ಜನ 39.5 ಇದ್ದರೆ, 15 ಜನದ 40 ಇದ್ದರೆ, 15ನೇ ಒಂದು 40 ಪ್ಲಸ್ 0.5 into 4 14 7 ಬರುತ್ತೆ. 40 + 7 47. ಓಕೆ,
ನೆಕ್ಸ್ಟು ಇನ್ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಓಕೆ, ಇದೊಂದು ಟ್ರಯಾಂಗಲ್ ಅನ್ಕೋಣ. ಸೊ ಎಕ್ಸು ವೈಯು ಝೆಡ್ಡು ರೈಟ್ ಆ್ಯಂಗಲ್ಡ್ ಅಟ್ ವೈ. ಓಕೆ, ಸಾರಿ, ಇದು 90 ಡಿಗ್ರಿ ಇರುತ್ತೆ. ಓಕೆ, ರೈಟ್ ಆ್ಯಂಗಲ್ಡ್ ಹಿಂಗೆ ಬಿಡಿಸ್ಕೊಬೇಕಾಯ್ತು. ಓಕೆ, ಸೊ ಇದು ಎಕ್ಸು, ಇದು ವೈ, ಇದು ಝೆಡ್, ಇದು 90 ಡಿಗ್ರಿ. ಇಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1/2. ಇಲ್ಲಿ ಎಕ್ಸ್ ಇಲ್ಲಿದೆ ಅಂತೆ. ಸೊ ಸೈನ್ ಅಂತ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಅಂದರೆ ಇದು 1, ಇದು 2. ಓಕೆ, ಇದು ಆಪೋಸಿಟ್, ಇದು ಅಡ್ಜಸೆಂಟ್ ಬರುತ್ತೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಎಕ್ಸ್ ಕಾಸ್ ಝೆಡ್ ಪ್ಲಸ್ ಸೈನ್ ಎಕ್ಸ್ ಸೈನ್ ಝೆಡ್. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ? 2² - 1 √3 ಬಂತು. ಓಕೆ, ಕಾಸ್ ಎಕ್ಸ್ ಅಂದರೆ ಇದು ಕಾಸ್ ಅಂತ ಅಂದರೆ A/O, ಅಂದರೆ √3/2 ಇಂಟು ಕಾಸ್ ಝೆಡ್ ಅಂದರೆ ಇದಂತ A/O ಮತ್ತು 1/2. ಓಕೆ, ನೆಕ್ಸ್ಟು ಪ್ಲಸ್ ಸೈನ್ ಎಕ್ಸ್ ಇಲ್ಲಿದೆ, ಆಪೋಸಿಟ್ ಬೈ ಎ, ಆಪೋಸಿಟ್ 1/2 ಇಂಟು ನೆಕ್ಸ್ಟು ಸೈನ್ ಝೆಡ್ ಅಂದರೆ ಇದು ಉಲ್ಟಾ, ಇದು 3/2. ಸೊ √3/4 ಪ್ಲಸ್ √3/4. ಸೊ ಎರಡು ಆ್ಯಡ್ ಮಾಡಿದ್ರೆ ಕೆಳಗಡೆ 4 ಇರುತ್ತೆ, ಮೇಲ್ಗಡೆ 2 √3 ಇರುತ್ತೆ. 2 1 2 2 √3/2. ಓಕೆ, ನೆಕ್ಸ್ಟು ರೇಖಾ ಅಲೋನ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 16 days. ರೇಖಾನವ್ರು ಒಬ್ಬರೇ 16 ದಿನದಲ್ಲಿ ಒಂದು ಕೆಲಸ ಮುಗಿಸ್ತಾರೆ. ಬೀನ ಅಲೋನ್ ಕ್ಯಾನ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ 12 days. ಸ್ಟಾರ್ಟಿಂಗ್ ವಿತ್ ರೇಖಾ ಸ್ಟಾರ್ಟ್ ಮಾಡಿದ್ರೆ ದೇ ವರ್ಕ್ ಆನ್ ಆಲ್ಟರ್ನೇಟಿವ್ ಡೇಸ್, ಒಬ್ಬರಾದ್ಮೇಲೆ ಒಬ್ರು. ದ ಟೋಟಲ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್ ಇನ್. ಸೊ ಇವೆರಡಕ್ಕೆ LCM ತಗೊಂಡ್ರೆ 16 2 32 12ಇಂದ ಬರಲ್ಲ. ಸೊ 16 3 48 ಬರುತ್ತೆ. ಸೊ 16 3 48, 12 4 48. ಇಬ್ಬರು ಸೇರಿಸಿದ್ರೆ 7 ಪಾರ್ಟ್ಸ್ ಕೆಲಸ ಮಾಡ್ತಾರೆ. 7 ಪಾರ್ಟ್ಸು 2 ಡೇಸಲ್ಲಿ ಕೆಲಸ ಮಾಡ್ತಾರೆ. ಟೋಟಲ್ ವರ್ಕ್ ಎಷ್ಟು? 48 ಬೇಕು ನಮಗೆ, ಕರೆಕ್ಟ್ ಅಲ್ವಾ? 7 7 49, 7 × 6 ಹಾಕೋಣ. ಸೊ 6 7 42, 2 × 6 12 ಡೇಸ್ ಆಯಿತು. ಓಕೆ, ರೇಖಾ ಬೀನ ಹಂಗೆ 12 ಡೇಸಲ್ಲಿ 42 ಪಾರ್ಟ್ಸ್ ಕೆಲಸ ಮುಗಿಸ್ತಾರೆ. 13th ಡೇ ಯಾರು ಮಾಡ್ತಾರೆ? ರೇಖಾ 3 ಪಾರ್ಟ್ಸು, ಸೊ 45 ಆಯಿತು, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ 14th ಡೇ ಯಾರು ಮಾಡ್ತಾರೆ? ಸೊ 14th ಡೇ ಇನ್ನೆಷ್ಟು ಉಳಿದಿರುತ್ತೆ? 3 ಪಾರ್ಟ್ಸ್ ಉಳಿದಿರುತ್ತೆ. ಅದು ಯಾರು ಮಾಡ್ತಾರೆ? ಬಿ ಕೆಪಾಸಿಟಿ ಎಷ್ಟು? 3/4. ಇಲ್ಲಿ ಆಲ್ರೆಡಿ 13 ಡೇಸ್ ಮುಗ್ದೋಗಿದೆ. ಸೊ 13 3/4. ಓಕೆ, ಸೊ ನೆಕ್ಸ್ಟು ಎ ಸರ್ಟೆನ್ ಅಮೌಂಟ್ ಈಸ್ ಲೆಂಟ್ ಅಟ್ X% ಪರ್ ಆ್ಯನಮ್. ಏನೋ ಒಂದಷ್ಟು ಅಮೌಂಟು ಯಾವುದೊಂದಷ್ಟು X% ಅಂತ ಅಂದ್ಕೊಂಡು ಅದು A% ಕೊಟ್ಟಿದೆ ಅಂದ್ಕೊಳ್ಳಿ. ಸಿಂಪಲ್ ಇಂಟ್ರೆಸ್ಟ್ ಫಾರ್ 3 years ಇನ್ಸ್ಟೆಡ್ ಇಫ್ ದ ಅಮೌಂಟ್ ವಾಸ್ ಲೆಂಟ್ ಅಟ್ 3X%. ಓಕೆ, ಒಂದಷ್ಟು ಅಮೌಂಟ್ ಎಕ್ಸ್ ಇದೆ, ಅದನ್ನು A%, ನಾನು ಎಕ್ಸ್ ಅಂತ ಕೊಟ್ಟು ಎ ಅಂತ ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ಎಕ್ಸ್ ಅಂತಲೇ ತಗೋಣ. ಏನೋ ಒಂದಷ್ಟು ಅಮೌಂಟು, ಓಕೆ, ಎ ಅಮೌಂಟನ್ನ X% ಕೊಟ್ಟಿದ್ದಾರೆ. ಅದೇ ಈ ಅಮೌಂಟ್ನ 3X% ಏನಾದ್ರು ಕೊಟ್ಟಿದ್ದಿದ್ರೆ, ಓಕೆ, 3X% ಕೊಟ್ಟಿದ್ದಿದ್ರೆ ಫಾರ್ ವೈ ಮೋರ್ ಇಯರ್ಸ್. ಓಕೆ, ಇಲ್ಲಿ 3 years ಕೊಟ್ಟಿದ್ದಾರೆ, ಇಲ್ಲಿ 3 + y years ಕೊಟ್ಟಿದ್ದಿದ್ರೆ ದೆನ್ ದ ಸಿಂಪಲ್ ಇಂಟ್ರೆಸ್ಟ್ ವುಡ್ ಹ್ಯಾವ್ ಬಿನ್ 7 times ದ ಅರ್ಲಿಯರ್ ಇಂಟ್ರೆಸ್ಟ್. ಸೊ ಇಲ್ಲಿಗೆ ಬರುವಂತಹ ಇಂಟ್ರೆಸ್ಟು ಯಾವುದೊಂದು Z ಅಂದ್ಕೊಂಡ್ರೆ ಇದು 7Z ಆಗ್ತಿತ್ತಂತೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವೈ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ಸ್ವಲ್ಪ ಬೇಸಿಕ್ ಫಾರ್ಮುಲಾದಲ್ಲಿ ಬರ್ಕೊಂಡ್ರೆ ಟಿ ಎಷ್ಟು? ಟೈಮು 3 years, ಕರೆಕ್ಟ್ ಅಲ್ವಾ? P × 3 ಇಂಟು X%, ಕರೆಕ್ಟ್ ಅಲ್ವಾ? ಡಿವೈಡ್ ಬೈ 100 ಈಸ್ ಈಕ್ವಲ್ಸ್ ಟು ಯಾವುದೋ ಒಂದು Z ಅಮೌಂಟ್ ಬಂತು ಅಂದ್ಕೊಳ್ಳಿ. ಇವಾಗ ಅದೇ ಅಮೌಂಟ್ನ 3 + y ಇಂಟು 3X% ಕೊಟ್ಟರೆ ಇದೇನಾಗುತ್ತಂತೆ? 7 times Z ಆಗುತ್ತೆ. ಸೊ ಇದನ್ನ ಇವಾಗ ಡೈರೆಕ್ಟಾಗಿ ಬರ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಎ ಅಂದರೆ ಪ್ರಿನ್ಸಿಪಲ್, ಓಕೆ, ಅದನ್ನು P ಅಂತಲೇ ಹಾಕೊಂಡ್ಬಿಡ್ತೀನಿ, ನಿಮ್ಗೆ ಈಸಿ ಆಗುತ್ತೆ. P × 3 × X ಡಿವೈಡೆಡ್ ಬೈ 100 ಈಕ್ವಲ್ಸ್ P × 3 + y ಇಂಟು 3X/100. ಸೊ ಇವಾಗ ಎಫಿಷಿಯನ್ಸಿ ಹಾಕೊಂಡ್ರೆ ಇದು 7 times, ಇದು 1 part ಅಷ್ಟೇ, ಕರೆಕ್ಟ್ ಅಲ್ವಾ? ಸೊ ಅಂದರೆ ಇದಕ್ಕೆ ಬರೋ ಅಂದರೆ ಈ ಅಮೌಂಟ್ ಏನಾಗ್ತಿತ್ತು? 7 times. ಈ ಅಮೌಂಟಿಗೆ ಬರೋದು 7 times ಆಗ್ತಿತ್ತು ಇದು, ಕರೆಕ್ಟ್ ಅಲ್ವಾ?
ಸೊ ಈ ಅಮೌಂಟ್ ಇದಕ್ಕೆ ಈ ಎಫಿಷಿಯನ್ಸಿ ತಗೊಂಡ್ರೆ ಉಲ್ಟಾಗೋಗುತ್ತೆ. ಅವಾಗ ಇದೇನಾಗುತ್ತೆ 7 ಇಂಟು ಇಲ್ಲಿ ಬರೋದು 7 ಟೈಮ್ಸ್ ಇದಕ್ಕೆ ತಾನೇ ಒಂದು ಪಾರ್ಟ್ಗೆ ತಾನೇ ಈಕ್ವಲ್. ಸೊ ಇವಾಗ ಇಲ್ಲಿ ಪಿ ಕ್ಯಾನ್ಸಲ್ ಮಾಡಿ 3x ಕ್ಯಾನ್ಸಲ್ ಮಾಡಿ 100 ಕ್ಯಾನ್ಸಲ್ ಮಾಡಿ 7 ಈಕ್ವಲ್ಸ್ 3 ಪ್ಲಸ್ ವೈ ಇದೆ. 7 ಈಕ್ವಲ್ಸ್ 3 ಪ್ಲಸ್ ವೈ ಇದೆ. 7 ಮೈನಸ್ 3 4 ಬರುತ್ತೆ. ಸೊ ವೈ ವ್ಯಾಲ್ಯೂ ಏನು ಬರುತ್ತೆ 4. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ 16 ಪ್ಲಸ್ 14 ಡಿವೈಡ್ ಬೈ 2, 12 ಪ್ಲಸ್ 16 ಇಂಟು 4 ಮೈನಸ್ 28 ಪ್ಲಸ್ 13 ಒಂದಷ್ಟು ಕೊಟ್ಟಿದ್ದಾರೆ. ಸೊ -16 ಪ್ಲಸ್ 13 ಇಲ್ಲಿ -3. ಸೊ ಮತ್ತೆ ಇಲ್ಲಿ ಒಳಗಡೆ ಮೈನಸ್ ಇರುತ್ತೆ. ಸೊ 13 ಮೈನಸ್ 3 10 ಆಯಿತು. ಸೊ ಇಷ್ಟು ವ್ಯಾಲ್ಯೂ 10 ಆಯಿತು. ಸೊ ಅದಾದ್ಮೇಲೆ ಫಸ್ಟ್ ನಾವು ಇಲ್ಲಿ ಕಡೆ ಇಂಟು ಮಾಡೋಣ. 16 4 64. ಅದಾದಮೇಲೆ ಇಲ್ಲಿ ಡಿವೈಡ್ 10 20 30 ಡಿವೈಡ್ ಬೈ 2 15. ಸೊ 15 ಮೈನಸ್ 12 ಪ್ಲಸ್ 64 ಈ 28 ಹಂಗೆ ಐತಲ್ವ, ಮೈನಸ್ 28 ಪ್ಲಸ್ 10. ಸೊ ಇಷ್ಟು ಮಾಡಿದ್ರೆ ಫಸ್ಟ್ ಪ್ಲಸ್ ಎಷ್ಟಿದೆ 15 ಇದೆ, 64 ಇದೆ, 10 ಇದೆ. 64 74 84 89 ಮೈನಸ್ 20 30 40. ಏನೋ ತಪ್ಪಾಗಿದೆಯಲ್ಲ. ಸೊ 10 20 30 ಡಿವೈಡ್ ಬೈ 2 15. ಸೊ ಅದಾದಮೇಲೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇದು ಇಂಟು ಇದೆ. ಓಕೆ. 16 4 64 ಮೈನಸ್ 12 ಪ್ಲಸ್ 64 ಮೈನಸ್ 28. ಓಕೆ, ಇದು ಇಂಟು ಮಾಡಬೇಕಲ್ಲ. ಓಕೆ, ಮೈನಸ್ 16 ಪ್ಲಸ್ 3 ಮೈನಸ್ 3 39. ಓಕೆ, ಮೈನಸ್ 39. ಇವಾಗ ಕರೆಕ್ಟಾಗಿ ಬರುತ್ತೆ. ಸೊ 60 ಪ್ಲಸ್ ಯಾವುದಿದೆ ನಮಗೆ, ಪ್ಲಸ್ 2. 60 70 75 79 30 40 50 60 68 ಇಲ್ಲಿ 79. ಸೊ 0. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಸ್ಟಡಿ ದ ಗಿವನ್ ಟೇಬಲ್ ಅಂಡ್ ಆನ್ಸರ್ ದ ಫಾಲೋಯಿಂಗ್. ದ ಟೇಬಲ್ ಗಿವ್ಸ್ ಎ ನಂಬರ್ ಆಫ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ 4 ಡಿಫರೆಂಟ್ ಕಾಲೇಜಸ್ ABCD ಯೂನಿವರ್ಸಿಟಿ ಓವರ್ 2010 ಇಂದ 2014 ವರೆಗೂ ಡಿಫರೆಂಟ್ ಕಾಲೇಜಲ್ಲಿ ಜಾಯ್ನ್ ಆಗಿರೋ ಡೀಟೇಲ್ಸ್ ಕೊಟ್ಟಿದ್ದಾರೆ. ಓಕೆ. ಅಂಡ್ ಆಲ್ಸೋ ದ ನಂಬರ್. ಫೈಂಡ್ ದ ರೇಷಿಯೋ ಆಫ್ ದ ಆವರೇಜ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಫ್ರಮ್ ಕಾಲೇಜ್ ಡಿ ಟು ದ ಆವರೇಜ್ ಆಫ್ ಸ್ಟೂಡೆಂಟ್ಸ್ ಹೂ ಪಾಸ್ಡ್. ಇದು ಎನ್ರೋಲ್ಡ್. ಓಕೆ, ಹೂ ಪಾಸ್ಡ್ ಫ್ರಮ್ ಕಾಲೇಜ್ ಡಿ. ಪಾಸ್ ಆದವರು ಕಾಲೇಜ್ ಡಿ ಇಂದ ಎಷ್ಟು? ಸೊ ಕಾಲೇಜ್ ಡಿ ಯಲ್ಲಿ ಕಾಲೇಜ್ ಡಿ ಯಲ್ಲಿ ಎನ್ರೋಲ್ ಆದವರು 710 750 710 750 680 720 740. ನೆಕ್ಸ್ಟ್ ಈ ಕಡೆ ಪಾಸ್ ಆದವರು 650 710, ಅದಾದಮೇಲೆ 640 690 710. ನೋಡಿ ಆ್ಯಡ್ ಮಾಡೋದು 0 9 10 14 15 20, ಆಮೇಲೆ 6 6 12 7 7 14 26, ಆಮೇಲೆ 32 33 34 3400. ಆಮೇಲೆ ಇಲ್ಲಿ 0 8 9 10 14 15 20 7 7 14 20 34 35 36. ಓಕೆ. ಸೊ ರೇಷಿಯೋ ಬೇಕು ಅಂತಂದರೆ ಇದು ಕ್ಯಾನ್ಸಲ್ ಆಯಿತು. 2 18s 2 17s. ಓಕೆ. ಸೊ ನೆಕ್ಸ್ಟ್ ಕ್ವಶನ್ನು, if x and y are positive numbers such that x minus y is equals to 5, x into y is equals to 150, what is the value of x plus y? x into y ಮಾಡಿದ್ರೆ 150 ಬರಬೇಕಂತೆ, x minus y ಮಾಡಿದ್ರೆ 5 ಬರಬೇಕಂತೆ. 10 15 ಅಲ್ವಾ, 15 10 ಮಾಡಿದ್ರೆ 15 into 10 150, 15 minus 10 5, 15 plus 10 25. ವೆರಿ ಈಸಿ. ಓಕೆ. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ 3/2. ಓಕೆ, ಜಸ್ಟ್ ಸಿಂಪ್ಲಿಫೈ ಮಾಡೋದು ಅಷ್ಟೇ. ಸೊ ಫಸ್ಟ್ ಇದು ಒಳಗಡೆ ಮಾಡೋಣ. ಸೊ 2ಗೂ 3ಗೂ ಎಲ್ಸಿಎಂ ತೊಗೊಂಡ್ರೆ 6 ಬರುತ್ತೆ. 2 3s 6. ಸೊ 6 ಮೈನಸ್ 3 2s 6. ಓಕೆ, 1/2 6 ಬರುತ್ತೆ. ಇಲ್ಲಿ 2 3s 6 3 ಮೈನಸ್ 2 1/6. ಸೊ 1/6 ಡಿವೈಡೆಡ್ ಬೈ 1/42. ಸೊ ಇದು ಮೇಲ್ಗಡೆ ಇಂಟು 42/1 ಬರುತ್ತೆ. ಸೊ 6 1 6 7/1 ಬಂತು. ಯಾವುದು ಇಷ್ಟು ವ್ಯಾಲ್ಯೂ 7/1 ಬಂತು. ನೆಕ್ಸ್ಟ್ ಈ ವ್ಯಾಲ್ಯೂ 3/2 ಇಂಟು 1/2 ಆಗೋಯ್ತದೆ. 7 3s 21/2.
ಓಕೆ. ಸೊ ಇವಾಗ ಇವೆರಡು ಇಂಟು 21 ಇಂಟು 7/1. ಸೊ 2 7 to the 140 147. ಓಕೆ, 2 ಇಂದ ಡಿವೈಡ್ ಮಾಡಿದ್ರೆ 2 7s 2 3s 73 1/2. ಓಕೆ. ಸೊ ನೆಕ್ಸ್ಟು ಇನ್ನೇ ಸರ್ಕ್ಯುಲರ್ ರೇಸ್ ಆಫ್ 1600 ಮೀಟರ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಎ ಆ್ಯಂಡ್ ಬಿ ಸ್ಟಾರ್ಟ್ ಫ್ರಮ್ ದ ಸೇಮ್ ಪಾಯಿಂಟ್ ಅಟ್ ದ ಸೇಮ್ ಟೈಮ್ ವಿತ್ ಸ್ಪೀಡ್ ಆಫ್ 24/7 km/h 45 km/h. ಸೊ ರೇಸ್ ಹೋಗ್ತಾ ಇರೋದ್ರಿಂದ ಸೇಮ್ ಸೈಡ್ ಹೋಗ್ತಾ ಇರ್ತಾರೆ. ಸೇಮ್ ಸೈಡ್ ಅಂತ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು. 45 ಇಂದ 27 ತೆಗೆದ್ರೆ 15 18. ಸೊ ಇದನ್ನ ಕಿಲೋಮೀಟ್ರಿಂದ ಮೀಟರಿಗೆ ಕನ್ವರ್ಟ್ ಮಾಡಬೇಕಂತಂದರೆ 18 ಇಂಟು 5/18. ಸೊ 18 ಕ್ಯಾನ್ಸಲ್ ಆಗೋಗುತ್ತೆ, 5 ಮಿಕ್ಕುತ್ತೆ. ಸೊ ಎಷ್ಟು ಸೆಕೆಂಡ್ಸ್ಗೆ ಇವಾಗ ನಮಗೆ ಇದು ಆನ್ಸರ್ ಸಿಗುತ್ತೆ. ಸೊ 5 1s 5 3s 15. ಅದಾದಮೇಲೆ 5 2s 10 1 0 320 ಸೆಕೆಂಡ್ಸ್ ಆದಮೇಲೆ ಅವ್ರು ಫಸ್ಟ್ ಟೈಮ್ ಮೀಟ್ ಆಗ್ತಾರೆ. ನೆಕ್ಸ್ಟ್ ಎ ಕ್ಯಾನ್ ಡೂ ಎ 20% ಆಫ್ ದ ವರ್ಕ್ ಇನ್ 4 days ಕಾಣಿಸ್ತಿದೆಯಲ್ಲ. ಓಕೆ, ಎ ಕ್ಯಾನ್ ಡೂ ಎ ಪೀಸ್ 20% ಆಫ್ ದ ವರ್ಕ್ ಇನ್ 4 days. 20% 4 days ಅಂತ ಅಂದರೆ 100% ವರ್ಕ್ ಮಾಡೋಕ್ಕೆ 4 5s 20. ಓಕೆ, ಎ ಅನ್ನೋನು 20 ಡೇಸಲ್ಲಿ ಕೆಲಸ ಮಾಡ್ತಾನೆ. ಬಿ ಕ್ಯಾನ್ ಡೂ 33.1/3% ಆಫ್ ದ ಸೇಮ್ ವರ್ಕ್ ಇನ್ 10 days. 33 ಪಾಯಿಂಟ್ ಅಂದರೆ 1/3 1/3ನ 10 ಡೇಸಲ್ಲಿ ಮಾಡ್ತಾ ಇದೆ ಅಂತಂದರೆ 3 ಕಂಪ್ಲೀಟ್ ಮಾಡೋಕ್ಕೆ ಬಿ ಅನ್ನೋನು 30 days ತಗೊತಾನೆ. ದೇ ವರ್ಕ್ ಟುಗೆದರ್ ಫಾರ್ 9 days. ಇಬ್ಬರು ಒಟ್ಟಿಗೆ 9 ದಿನ ಕೆಲಸ ಮಾಡಿದ್ದಾರೆ. ದೆನ್ ಸಿ ಕಂಪ್ಲೀಟೆಡ್ ದ ರಿಮೈನಿಂಗ್ ವರ್ಕ್ ಇನ್ 6 days. ರಿಮೈನಿಂಗ್ ವರ್ಕು ಸಿ 6 ಡೇಸಲ್ಲಿ ಮುಗಿಸಿದ್ದಾನೆ. ಓಕೆ, ಈಗ ಬಿ ಆ್ಯಂಡ್ ಸಿ ಟುಗೆದರ್ ವಿಲ್ ಕಂಪ್ಲೀಟ್ 75%. ಬಿ ಮತ್ತು ಸಿ 75% ಎಷ್ಟು ದಿನಕ್ಕೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಇವರಿಬ್ರದ್ದು ಎಫಿಷಿಯನ್ಸಿ ತೊಗೊಳ್ಳಿ. 30 ಇಂಟು 2 60. ಹೌದು 60. 30 ಇಂಟು 2 20 ಇಂಟು 3. ಸೊ ಇವರಿಬ್ರು ಟೋಟಲ್ ವರ್ಕ್ ಎಷ್ಟು 60. ಓಕೆ, 60. ಇವಾಗ ಇವರಿಬ್ರು ಕೆಪಾಸಿಟಿ ಎಷ್ಟು 5. ಎಷ್ಟು ದಿನ ಮಾಡಿದ್ದಾರೆ 9 ದಿನ ಮಾಡಿದ್ದಾರೆ. 9 ಇಂಟು 5 45 ಕೆಲಸ ಕಂಪ್ಲೀಟ್ ಆಗೋಗಿದೆ. ಇನ್ನು ಮಿಕ್ಕಿದ ಕೆಲಸ ಎಷ್ಟು 15. ಆ 15ನ ಎಷ್ಟು ದಿವಸಲ್ಲಿ ಮಾಡಿದ್ದಾನೆ ಸಿ 6 ಡೇಸಲ್ಲಿ ಮಾಡಿದ್ದಾನೆ. ಓಕೆ, ಸೊ ಇವಾಗ ಅವ್ರು ಕೇಳ್ತಿರೋ ಬಿ ಪ್ಲಸ್ ಸಿ ಒಟ್ಟಿಗೆ ಮಾಡಿದ್ರೆ ಸೊ ಸಿ ಕೆಪಾಸಿಟಿ 15/6, ಬಿದು 2. ಸೊ 15/6 ಪ್ಲಸ್ 2 ಮಾಡಿದ್ರೆ ಕೆಳಗಡೆ 6 ಬರುತ್ತೆ. 6 2s 12, 12 + 15 25 27 27/6 ಇಬ್ಬರು ಮಾಡಿದ್ರೆ. ಬಟ್ ಕೇಳಿರೋ 75%. 75% ಅಂತ ಅಂದರೆ 45. ಸೊ 45 ಡಿವೈಡೆಡ್ ಬೈ 25/6. 27/6 ಅಂತಂದರೆ 6 ಮೇಲೆ ಬರುತ್ತೆ 27. 3 2s 3 9s 9 1s 9 5s 5 2s 10 days. ಓಕೆ, ಸೊ ನೆಕ್ಸ್ಟ್ ವಾಟ್ ಈಸ್ ದ ಈಕ್ವಲೆಂಟ್ ಡಿಸ್ಕೌಂಟ್ ಪರ್ಸೆಂಟೇಜ್ ಕರೆಸ್ಪಾಂಡಿಂಗ್ ಟು 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 9 and 17. ಸೊ 100ಅಲ್ಲಿ ಫಸ್ಟು 17 ತೆಗೆದುಬಿಟ್ರೆ ನಮಗೆ ಸೀಕ್ವೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಇರಲ್ಲ. ಸೊ 10 17. ಸೊ 83 ಉಳಿಯುತ್ತೆ. 83ಲಿ 10% ತೆಗೆದ್ರೆ 8.3. ಸೊ 8.3 8 ತೆಗೆದ್ರೆ 75 74.7. 74.7 ಅದಕ್ಕೆ ಇನ್ನೊಂದು ಪರ್ಸೆಂಟ್ ಇದರಲ್ಲಿ 0.8 ಆ್ಯಡ್ ಮಾಡಿದ್ರೆ ನಮಗೆ 75.5 ಅಂದರೆ 24 ಅಪ್ರಾಕ್ಸಿಮೇಟ್ ಆಗಿ ಇಷ್ಟು ಪರ್ಸೆಂಟೇಜು ಡಿಸ್ಕೌಂಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟು ಕಾಸ್ ಎ ಬೈ ಸೈನ್ ಕಾಸ್ ಆಲ್ಫಾ ಬೈ ಸೈನ್ ಬೀಟಾ ಇಸ್ ಈಕ್ವಲ್ಸ್ ಟು 10 ಆ್ಯಂಡ್ ಕಾಸ್ ಆಲ್ಫಾ ಬೈ ಕಾಸ್ ಬೀಟಾ ಇಸ್ ಈಕ್ವಲ್ಸ್ ಟು 11. ವ್ಯಾಲ್ಯೂ ಆಫ್ ಕಾಸ್ ಸ್ಕ್ವೇರ್ ಬೀಟಾ. ಸೊ ನಮಗೆ ನಾರ್ಮಲಾಗಿ ಯಾವತ್ತೇ ಇದ್ರು ಟ್ರಿಗ್ನೋಮೆಟ್ರಿಲಿ ಒಂದು ಪ್ಲಸ್ ಮಾಡಿ ಅಥವಾ ಮೈನಸ್ ಮಾಡಿ ಅಥವಾ ಡಿವೈಡ್ ಮಾಡಿ ಅಥವಾ ಮಲ್ಟಿಪ್ಲೈ ಮಾಡಿ ಅಥವಾ ರ್ಯಾಷನಲೈಸ್ ಮಾಡಿ ಅಥವಾ 4 ಟೈಪ್ಸ್ ಆಯಿತಾ. ಅದಾದಮೇಲೆ ಕ್ವಾಡ್ರೆಂಟ್ಸ ಚೆಕ್ ಮಾಡಿ ಅಥವಾ ಸೈನ್ 2θ ಫಾರ್ಮುಲಾಸ್ ಇದೆಯಾ, ಸೈನ್ a + b ಫಾರ್ಮುಲಾಸ್ ಇದೆಯಲ್ಲ ಅದನ್ನು ನೋಡಿ, ಅಥವಾ ರೇಷಿಯೋಸ್ ನೋಡಿ, ಅಥವಾ ಅವೆಲ್ಲನೂ ಸಿಕ್ಕಿಲ್ಲ ಅಂದರೆ ಆಲ್ಜಿಬ್ರಾ ಫಾರ್ಮುಲಾಸ್ ನೋಡಿ. ಓಕೆ, a + b ಹೋಲ್ಸ್ಕರ ಆ ಥರ ಇಷ್ಟೆಲ್ಲ ಕೊಟ್ಟಿರ್ತಾರೆ. ಸೊ ಇವಾಗ ಇದನ್ನು ಕಾಸ್ ಎ ಸೈನ್ ಕಾಸ್ ಆಲ್ಫಾ ಸೈನ್ ಬೀಟಾ, ಇಲ್ಲಿ ಕೂಡ ಕಾಸ್ ಆಲ್ಫಾ ಕಾಸ್ ಬೀಟಾ ಕೇಳ್ತಾ ಇದ್ದಾರೆ. ಸೊ ಇವೆರಡು ಡಿವೈಡ್ ಮಾಡಿದ್ರೆ ಕಾಸ್ ಆಲ್ಫಾ ಡಿವೈಡೆಡ್ ಬೈ ಸೈನ್ ಬೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಆಲ್ಫಾ ಡಿವೈಡೆಡ್ ಬೈ ಕಾಸ್ ಬೀಟಾ. ಸೊ ಕಾಸು ಹೋಯಿತು, ಏನು ಉಳಿತು ನಮಗೆ ಸೈನ್ ಬೀಟಾ ಸೈನ್ ಬೈ ಕಾಸ್ ಬೀಟಾ. ಸೊ ಎಷ್ಟು ಉಳಿತು ಅದು ನಮಗೆ 10/11. ಓಕೆ, ಸೊ ಸೈನ್ ಬೈ ಕಾಸು ಅಂತಂದರೆ ಏನು ಟ್ಯಾನ್ ಬೀಟಾ ವ್ಯಾಲ್ಯೂ ಎಷ್ಟು ಬಂತು 10/11. ಸೊ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಟ್ಯಾನ್ ಏನಾಗಿರುತ್ತೆ ನಮಗೆ O/A. ಸೊ ಆಪೋಸಿಟ್ ಯಾವುದು ಇದು. ಸೊ ಇದು 10 ಇದು 11. ಸೊ ಇದು 10 ಇದು 11 ಆದರೆ ಇಲ್ಲಿ ನಮ್ಗೆ ಏನು ಬರುತ್ತೆ 10 ಸ್ಕ್ವೇರ್ 100 1 ಸ್ಕ್ವೇರ್ 120 221 100 221 ಬರುತ್ತೆ. ಇವಾಗ ನಮಗೆ ಕೇಳ್ತಿರ್ತೇನೆ ಕಾಸ್ ಬಿ ಸ್ಕ್ವೇರ್. ಕಾಸ್ ಅಂತ ಅಂದರೆ A/O. ಎ ಅಂದರೆ 11/221. ಬಟ್ 11/221 ಇಲ್ಲ ತಪ್ಪು ಮಾಡಿದ್ದೀನಿ.
ಕಾಸ್ ಬೈ ಸೈನು ಇದು ಉಲ್ಟಾ ಹಾಕೊಂಡ್ರೆ ಕಾಸ್ ಬೈ ಕಾಸ್ ಆಗುತ್ತೆ. ಸೊ ಇದು ಮೇಲಕ್ಕೆ ಮತ್ತೆ ನಮಗೆ ಕಾಸ್ ಬೀಟಾ ಡಿವೈಡೆಡ್ ಬೈ ಕಾಸ್ ಆಲ್ಫಾ ಆಗುತ್ತೆ. ಸೊ ಅವಾಗ ಈ ಕಾಸು ಓಕೆ ಕಾಸ್ ಬೈ ಸೈನ್ ಓಕೆ ಕಾಸ್ ಬೈ ಸೈನ್ ನಮಗೆ ಇದು ಚೇಂಜ್ ಆಗೋಗುತ್ತೆ. ಸಾರಿ 11/10 ಓಕೆ. ಸೊ ಇದು 11/10 ಸೊ ಇದು 11/10. ಸೊ ಇವಾಗ ನಮಗೆ √10/221 10 ಸ್ಕ್ವೇರ್ 100 221 ಓಕೆ. ಆಪ್ಷನ್ಸ್ ಇರಲಿಲ್ಲ ಅಂದರೆ ನಾನು ಪಕ್ಕ ಅಂದರೆ ನಂಗೆ ಆನ್ಸರ್ ಬಂದಿಲ್ಲ. ಏನಂದರೆ ಇನ್ ಕೇಸ್ ಏನಾರ 121 ಡಿವೈಡೆಡ್ ಬೈ √221 ಇದ್ದರೆ ಅಲ್ಲೇ ಹಾಕ್ಬಿಡ್ತಿದ್ದೆ. ಹಿಂಗೆ ಸಿಲ್ಲಿ ಮಿಸ್ಟೇಕ್ಸ್ ಮಾಡೋದು ಎಕ್ಸಾಮ್ಸಲ್ಲಿ. ಸೊ ನೆಕ್ಸ್ಟು the solid metal sphere of radii 1 cm, 6 cm, 8 cm respectively are melted and recasted into a single solid sphere. The radius of the new sphere ಎಷ್ಟು. ಸೊ ಈ ಮೂರು ಆ್ಯಡ್ ಮಾಡಿದ್ರೆ ನಮಗೆ ಬರುತ್ತೆ. ಸೊ 3 ಸಾಲಿಡ್ ಮೆಟಾಲಿಕ್ ಸ್ಪಿಯರ್ಸ್ ಕೊಟ್ಟಿದ್ದಾರೆ. ಸೊ ನಮಗೆ ಸ್ಪಿಯರ್ ಫಾರ್ಮುಲಾ ಗೊತ್ತಲ್ವ ಏನು, πr². ಸೊ πr² 122/7 ಇಂಟು 1 ಇಂಟು 1. ಸೊ 22/7 ಬರುತ್ತೆ ಇದು. ಅದಾದಮೇಲೆ ಇನ್ನೊಂದು 22/7 ಇಂಟು 6 120 6 2 12 132/7. ಆಮೇಲೆ ಇನ್ನೊಂದು 22/7 ಇಂಟು 8 160 8 2 16 176/7. ಸೊ ಆ್ಯಡ್ ಮಾಡಿದ್ರೆ ನಮಗೆ ಒಂದು ನಿಮಿಷ. ಸಾಲಿಡ್ ಮೆಟಲ್ ಸ್ಪಿಯರ್ ಆಫ್ ಸ್ಪಿಯರ್ ಓಕೆ. ಸ್ಪಿಯರ್ದು ಏರಿಯಾ 5πr³ ಓಕೆ. ಸಾರಿ ಯಾವುದೂ ಅಲ್ಲ ಆನ್ಸರ್. ಸೊ 4/3 ಇಂಟು ಇವೆಲ್ಲ ಆ್ಯಡ್ ಮಾಡಬೇಕು, ಈ ಮೂರದ್ದು ಆ್ಯಡ್ ಮಾಡಬೇಕು. 4/3 ಇಂಟು 22/7 ಇಂಟು 1 ಇಂಟು 1 ಇಂಟು 1 1 ಬರುತ್ತೆ ಓಕೆ. ಅದಕ್ಕಿಂತ ನಮಗೆ ಮೂರರಲ್ಲೂ ಕಾಮನ್ ಇದು 4/3 22/7 4/3 22/7 ಎಲ್ಲ ಕಾಮನ್ ಆಗಿ ಲಾಸ್ಟ್ಗೆ ಬಿಗ್ಗದು ರೇಡಿಯಸ್ ಬರುತ್ತಲ್ಲ ಅದಕ್ಕೂ ಕಾಮನ್ ಇರುತ್ತೆ. ಸೊ 4/3 22/7 ಎಲ್ಲದಕ್ಕೂ ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡಿಬಿಟ್ರೆ ಉಳಿಯೋದು ನಮಗೆ ಬರೀ r³ ಸೊ r³ ಅಂತ ಅಂದರೆ 1³ ಅಂತ ಅಂದರೆ 1 ಪ್ಲಸ್ 6³ ಅಂದರೆ 216 ಪ್ಲಸ್ 8³ ಅಂತ ಅಂದರೆ 512 5 6 7 7 10 720 726 728 729 729³ ಯಾವುದು 9 ಓಕೆ. ನೆಕ್ಸ್ಟ್ ಸಿಂಪ್ಲಿಫೈ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ sin θ minus 2 sin cube θ 2 cos cube θ minus cos θ. ಸೊ sin θ ಕಾಮನ್ ತೆಗೆದ್ರೆ ಇಲ್ಲಿ sin θ 1 minus 2 sin square θ sin ಓಕೆ 1 minus 2 sin square θ ಏನು cos 2θ. ನೆಕ್ಸ್ಟು ಇಲ್ಲಿ cos θ ಇದು ಮಾಡಿದ್ರೆ 2 cos square θ minus 1. ಸೊ ನಮಗೆ ಕಾಸ್ 2θ ಅಲ್ಲಿ 2 cos square θ minus 1 ಬರುತ್ತೆ, 1 minus 2 sin square θ ಬರುತ್ತೆ. ಇದು ಕ್ಯಾನ್ಸಲ್ ಆಗೋಗುತ್ತೆ, sin by cos tan. ನೆಕ್ಸ್ಟು ರಿಚಾ ರೀತಾ ರೀನಾ ಕ್ಯಾನ್ ಇಂಡಿಪೆಂಡೆಂಟ್ಲಿ ಕಂಪ್ಲೀಟ್ ಎ ವರ್ಕ್ ಇನ್ 8 hours. ರಿಚಾ ಅನ್ನೋರು 8 hours, ರೀತಾ ಅನ್ನೋರು 12 hours, ರೀನಾ ಅನ್ನೋರು 24 hours ಅಲ್ಲಿ ಮಾಡ್ತಾರೆ. ಇಫ್ ದೇ ವರ್ಕ್ ಟುಗೆದರ್ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ, ಹೌ ಮಚ್ ಟೈಮ್ ವಿಲ್ ದೇ ಟೇಕ್ ಟು ಕಂಪ್ಲೀಟ್ ದರ್ ವರ್ಕ್? ಓಕೆ 24 48 6 8 48 12 4 48. ಸೊ ಇದು 2 ಇದು 4 ಇದು 6 6 4 10 12 48/12 4 hours ಮುಗಿಸ್ತಾರೆ. ನೆಕ್ಸ್ಟ್ ಕ್ವಶನ್ ಸ್ಟಡಿ ದ ಗಿವನ್ ಡಾಟಾ and answer the question. That data regarding the population of different states in 2015 is shown in a pie chart. Different show okay. ಈಗ ಇಫ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಗಿವನ್ ಸ್ಟೇಟ್ಸ್ 31,500 ಟೋಟಲ್ ಎಲ್ಲದು ಸೇರಿಸಿ 31,500. ಸ್ವಲ್ಪ ಪ್ರಿಂಟ್ ಕರೆಕ್ಟಾಗಿ ಬಂದಿಲ್ಲ. ದೆನ್ ವಾಟ್ ವಾಸ್ ದ ಟೋಟಲ್ ನಂಬರ್ ಆಫ್ ಇಲ್ಲಿಟ್ರೇಟ್ ಪೀಪಲ್ ಇನ್ ಗೋವಾ ಅಂಡ್ MP? ಇಲ್ಲಿಟರೇಟ್ ಪೀಪಲ್ ಇನ್ ಗೋವಾ ಅಂಡ್ MP. ಓಕೆ ಇಲ್ಲಿ ನಮಗೆ ಸೆಕ್ಸ್ ರೇಷಿಯೋ ಕೊಟ್ಟಿದ್ದಾರೆ, ಮೇಲು ಫಿಮೇಲ್ ಕೊಟ್ಟಿದ್ದಾರೆ. ಸೊ ಗೋವಾದಲ್ಲಿ ಫಸ್ಟ್ ಎಷ್ಟು ಜನ ಇದ್ದಾರೆ ತಿಳ್ಕೊಬೇಕು, ಅದಾದಮೇಲೆ MP ಎಷ್ಟು ಜನ ಇದ್ದಾರೆ ತಿಳ್ಕೊಬೇಕು. ಇಲ್ಲಿ ಗೋವಾ 12%, ಸೊ ಟೋಟಲ್ 100. ಸೊ 31,500 ಅಲ್ಲಿ 12%. ಸೊ ನಾವೇನು ಮಾಡೋಣ, ಇಲ್ಲಿ ಮೇಲು ಫಿಮೇಲ್ ಎರಡು ಕೊಟ್ಟು ಇಲ್ಲಿಟ್ರೇಟ್ ಕೊಟ್ಟಿದ್ದಾರೆ. ಅಂದರೆ ಒಂದು ಪಾಪ್ಯುಲೇಷನ್ ಮೇಲು ಫಿಮೇಲು ಇದು ಸಪ್ರೇಟ್ ಆಗಿದೆ, ಇಲ್ಲಿಟ್ರೇಟ್ ಸಪ್ರೇಟ್ ಆಗಿದೆ, ಟೋಟಲ್ ಒಟ್ಟಿಗೆ ಕೊಟ್ಟಿದ್ದಾರೆ. ಸೊ ಟೋಟಲ್ ಪಾಪ್ಯುಲೇಷನ್ 31,500 3,15,000. ಇದು 3,15,000 ಪ್ರಿಂಟ್ ಮಿಸ್ಟೇಕು ಅವರು ತಪ್ಪು ಕೊಟ್ಟರೋ ಗೊತ್ತಿಲ್ಲ.
ಒಟ್ಟು 3 ಜೀರೋಸ್ ಕೊಟ್ಟವ್ರೆ 3,15,000. ಸೊ ಇವಾಗ ನಾವೇನು ಮಾಡೋಣ, ನಮಗೆ ಇಲ್ಲಿಟ್ರೇಟ್ ಬೇಕಲ್ವಾ. ಸೊ ಗೋವಾದಲ್ಲಿ ಇಲ್ಲಿಟ್ರೇಟ್ ಎಷ್ಟು 2, ಲಿಟ್ರೇಟ್ ಎಷ್ಟು 3, ಟೋಟಲ್ 5 ಪಾರ್ಟ್ಸು, ಕರೆಕ್ಟ್ ಅಲ್ವಾ. ಗೋವಾಲಿ 12%. 12%ಅಲ್ಲಿ ನಮ್ಗೆ ಬೇಕಾಗಿರೋದು ಬರೀ ಲಿಟ್ರೇಟ್ ಅಷ್ಟೇ. ಸೊ 5 2s 10, 5 4s 20. ಸೊ ಇದು ಎಷ್ಟು ಬಂತು ನಮಗೆ 4.8%. ನೆಕ್ಸ್ಟ್ MP, ಇದರಲ್ಲಿ 4% ಲಿಟ್ರೇಟು, 1% 4 ಇಲ್ಲಿಟ್ರೇಟ್ 1 ಇಲ್ಲಿಟ್ರೇಟು. ಸೊ MP ಲಿ 20. ಸೊ 20ಲಿ ನಮಗೆ ಬೇಕಾಗಿರೋದು 4 ಔಟ್ ಆಫ್ 5 4s 20, 4 4s 16. ಸೊ ಟೋಟಲು 20.8% ಬೇಕು. ಸೊ 10% ಅಂದರೆ 3,15,000, 31,500, 63,000 ಬರುತ್ತೆ. ಸೊ 0.8 ಅಂತ ಅಂದರೆ 1% ಅಂದರೆ 3,150. ಅದರಲ್ಲಿ ನಾವು 315 ತೆಗಿ ಅಂದರೆ 630 ತೆಗಿಬೇಕು. ಸೊ 600 ತೆಗೆದ್ರೆ 25550 ಬರುತ್ತೆ. 30 ತೆಗೆದ್ರೆ 2520 ಬರುತ್ತೆ. ಸೊ 65,520. ಓಕೆ. ಸೊ ನೆಕ್ಸ್ಟ್ ಕ್ವಶನ್ನು, ದ ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 28. ಏರಿಯಾ ಆಫ್ ಸೆಕ್ಟರ್ ಆಲ್ರೆಡಿ ಕೊಟ್ಟಿದ್ದಾರೆ. ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ θ/360 × πr² 22/7 × r ಅಂತಾನೆ 28 × 28. ಈ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ 112. ಓಕೆ. ಸೊ ಇವಾಗ ನಮಗೆ 7 1s 7 4s, ಅದಾದಮೇಲೆ ಆಮೇಲೆ ಇದು 4ಇಂದ ಹೋಗುತ್ತಲ್ಲ, 4 9s, ಆಮೇಲೆ 4 7s, ಆಮೇಲೆ 4ಇಂದ 90 ಹೋಗುತ್ತಾ ಹೋಗಲ್ಲ, 7ಇಂದ 90 ಹೋಗುತ್ತಾ ಹೋಗಲ್ಲ. ಆಮೇಲೆ ಇಲ್ಲಿ ನಮಗೆ 7ಇಂದ ಹೋಗುತ್ತಲ್ವ. ಸೊ 7 1s 7 7, 7 6 42, 4 1s 4 4s. ಸೊ ಈ 90 ಆ ಕಡೆಗೆ ಹೋದರೆ 44 × 90/22 = θ ಬರುತ್ತೆ. ಓಕೆ. ಸೊ 2 11s 2 2s 180/11. ಸೊ ನಮಗೆ θ ವ್ಯಾಲ್ಯೂ ಏನು ಬಂತು 180/11 ಬಂತು. ಸೊ ಲೆಂತ್ ಆಫ್ ದ ಕರೆಸ್ಪಾಂಡಿಂಗ್ ಆರ್ಕ್ ಫಾರ್ಮುಲಾ ಏನು 2 × 22 ಅಂದರೆ π × r², ಸಾರಿ r ಎಷ್ಟು 28 ಇಂಟು ನಮ್ಗೆ ಇನ್ನೇನು ಬೇಕು θ/360. θ ಏನು 180/11/360 ಅಂತ ಅಂದರೆ 180/11 × 1/360 ಆಗೋಗುತ್ತೆ. ಓಕೆ. ಇವಾಗ ಮಾಡಿ 7 4s 28, 11 11 2s 0 0 ಕ್ಯಾನ್ಸಲ್, 18 1s 18 2s 2 2 ಕ್ಯಾನ್ಸಲ್, 4 2s 8 cm. ಓಕೆ. ಸೊ ನೆಕ್ಸ್ಟು, John got 20% marks in an examination, failed by 10 marks. In the same examination, Jack got 35% marks, which were 20% more than the minimum passing marks. Find the percentage of the minimum marks. ಓಕೆ. ಜಾನ್ಗೆ 20% ಬಂದಿದೆ, ಇನ್ನೂ 10 ಮಾರ್ಕ್ಸ್ ಬಂದಿದ್ರೆ ಅವ್ನು ಪಾಸ್ ಆಗ್ತಿದ್ದ. ಜಾಕಿಗೆ 35 ಬಂದಿದೆ. ಓಕೆ. 35 ಬಂದಿದೆ, 20 ಮಾರ್ಕ್ಸ್ ಪಾಸಿಂಗು ಜಾಸ್ತಿ ಬಂದಿದೆ. ಓಕೆ. ಈಗ ಇವರಿಬ್ಬರಿಗೂ ಡಿಫ್ರೆನ್ಸ್ ಎಷ್ಟು? ಈ 15%ಗೆ ಡಿಫ್ರೆನ್ಸ್ ಎಷ್ಟಿದೆ? ಎಲ್ಲೋ ಪಾಸ್ ಪರ್ಸೆಂಟೇಜ್ ಇಲ್ಲೆಲ್ಲೋ ಮಧ್ಯದಲ್ಲಿದೆ, ಮಧ್ಯದಿಂದ -10, ಇಲ್ಲಿಂದ 20. ಸೊ ಟೋಟಲ್ ಡಿಫ್ರೆನ್ಸು 30. ಸೊ 15% 30 ಅಂತ ಅಂದರೆ 1% ಏನಾಯಿತು 2 ಆಯಿತು. ಓಕೆ. ಸೊ 1% 2 ಅಂತ ಅಂದರೆ ಜಾನ್ ಎಷ್ಟು ಮಾರ್ಕ್ಸ್ 20% ಮಾರ್ಕ್ಸ್ ಅಂದರೆ 40 ಮಾರ್ಕ್ಸ್ ಬಂದಿದೆ, 10 ಮಾರ್ಕ್ಸಿಗೆ ಫೇಲ್ ಆಗಿದ್ದಾನೆ ಅಂತ ಅಂದರೆ 50 ನಮಗೆ ಪಾಸಿಂಗ್ ಮಾರ್ಕ್ಸು. ಅಂದರೆ ಎಷ್ಟು ಪರ್ಸೆಂಟೇಜು 25. ಓಕೆ. ನೆಕ್ಸ್ಟು ಫೋರ್ತ್ ಪ್ರಪೋರ್ಷನ್ ಆಫ್ ದ ನಂಬರು. ಸೊ 8/12 × 14/x. ಸೊ 4 3s, ಸಾರಿ 2 6s 2 7s 2 4s 2 3s 7 4s 28, ಸಾರಿ ಫೋರ್ತ್ ಪ್ರೊಪೋರ್ಷನ್ 8/12 is to 14/x ಅಂದರೆ ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 12 × 14/8, 8 4 3s 4 2s 4 3s 2 1s 2 7s 7 3s 21. ಓಕೆ. ನೆಕ್ಸ್ಟು, a shopkeeper marks his goods in such a way that after allowing a discount of 22%, ಅಂದರೆ 78%ಗೆ ಅವನಿಗೆ 120% ಪ್ರಾಫಿಟ್ ಬಂದಿದೆ. ಇಫ್ ದ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್ 650 ಕಾಸ್ಟ್ ಪ್ರೈಸ್ ಇದ್ದರೆ ಮಾರ್ಕೆಟ್ ಪ್ರೈಸ್ ಎಷ್ಟು? ಸೊ 78 120 ಅಂದರೆ 100ಗೆ ಎಷ್ಟು ಪರ್ಸೆಂಟ್ ಇಟ್ಟಿದ್ದ ಅವನು? 100ಗೆ 120 / 78. ಸೊ 6 1s 6, 6 3s 18,
6 2 12. ಸೊ ಅದಾದಮೇಲೆ 100 ಇಂಟು 2 2 1 2 0 13 1 13 70 ಮಿಕ್ಕುತ್ತೆ. ಸೊ 13 5 65 550 ಉಳಿತು ಮತ್ತೆ. ಸೊ 13 3 39. ಸೊ ಎಷ್ಟು ಮಿಕ್ತು ನಮಗೆ 11.10 ಹಾಕೊಂಡ್ರೆ ಸೊ ಅಪ್ರಾಕ್ಸಿಮೇಟಿಗೆ ತಗೋಣ 153 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಅಂದರೆ ಅವನಿಗೆ 100% ಕಾಸ್ಟ್ ಪ್ರೈಸ್ಗೆ 153 ಪಾಯಿಂಟ್ ಸಮಥಿಂಗ್ ಪ್ರಾಫಿಟ್ ಬರೋದು. ಸೊ 53% ಇನ್ನೂ ಜಾಸ್ತಿ. ಸೊ ಇವು 650 ಅರ್ಧ ಎಷ್ಟು 325. 650 ಅರ್ಧ 325. ಓಕೆ. ಸೊ 6.5 6.5 6.5 18 ಅದೊಂದು 19.5 ಒಂದು 20 ಅಂತ ಅನ್ಕೋಣ. ಸೊ 2 5 6 7 8 9 6 7 8 9 ಪಾಯಿಂಟ್ ಇರೋದು ಅಪ್ರಾಕ್ಸಿಮೇಟಾಗಿ 995 ಮೇಲೆ ಬರಬೇಕು. ಸೊ 995 ಮೇಲೆ ಇರೋದು ಇದು ಒಂದೇ. ಇಫ್ x ಸ್ಕ್ವೇರ್ ಮೈನಸ್ 1 upon x ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4 ಅಂಡರ್ ರೂಟ್ 6, ಎಕ್ಸ್ ಅನ್ನೋದು 1ಕ್ಕೂ ಜಾಸ್ತಿ ಇದೆ, x ಕ್ಯೂಬ್ ಮೈನಸ್ 1 upon x ಕ್ಯೂಬ್ ಕೇಳ್ತಾ ಇದ್ದಾರೆ. ಸೊ ಇದು ಪ್ರೀವಿಯಸ್ ಕ್ವಶನ್ಸಲ್ಲಿ ಕೊಟ್ಟಿರೋಕ್ಕಿಂತ ಸ್ವಲ್ಪ ಡಿಫ್ರೆಂಟ್. ಅಲ್ಲೆಲ್ಲ ಡೈರೆಕ್ಟಾಗಿ ಕೇಳೋರು x ಪ್ಲಸ್ 1 x ಪ್ಲಸ್ ಮೈನಸ್ ಕೊಟ್ಬಿಟ್ಟು ಏನೋ ಒಂದು ವ್ಯಾಲ್ಯೂ ಕೇಳೋರು. ಇಲ್ಲಿ x ಪವರ್ 2 ಕೊಟ್ಟಿದ್ದಾರೆ. ಸೊ ಈಗ ನಮಗೆ x ಪವರ್ 2 ಮೈನಸ್ 1 upon x ಪವರ್ 2 ಬೇಕು ಅಂತಂದರೆ ನಾವೇನು ಮಾಡ್ತಾ ಇದ್ವಿ, x ಪ್ಲಸ್ 1 upon x ಇಂಟು x ಮೈನಸ್ 1 upon x ಮಾಡ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಅಂದರೆ ಈ ವ್ಯಾಲ್ಯೂ ಅನ್ನೋದು ಇವೆರಡರಿಂದ ಮಲ್ಟಿಪ್ಲೈ ಆಗಿ ಇಷ್ಟು ಬಂದಿದೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಇದನ್ನು ಸ್ಪ್ಲಿಟ್ ಮಾಡೋಣ. ಇದನ್ನು ಸ್ಪ್ಲಿಟ್ ಮಾಡಿದ್ರೆ ನಮಗೆ ಈ ವ್ಯಾಲ್ಯೂ ಬರಬೇಕು. ಸೊ 4 ರೂಟ್ ಅಂಡರ್ ರೂಟ್ 6ನ ನಾವು 2 ಅಂಡರ್ ರೂಟ್ 2 ಇಂಟು 2 ಅಂಡರ್ ರೂಟ್ 3 ಅಂತ ಬರ್ಕೊಬೋದಲ್ವಾ? ಸೊ 2 ಇಂಟು 2 4 3 ಇಂಟು 2 6 4 ಅಂಡರ್ ರೂಟ್ 6 ಅಂತ ಬರುತ್ತೆ. ಕರೆಕ್ಟ್ ಅಲ್ವಾ? ಈಗ ನಮಗೆ a ಮೈನಸ್ ಎಕ್ಸ್ ಮೈನಸ್ 1 ಕೊಟ್ಬಿಟ್ಟು ಎಕ್ಸ್ ಪ್ಲಸ್ ಕೇಳಿದರೆ ಅವಾಗ ನಾವು ಏನು ಮಾಡ್ತಾ ಇದ್ವಿ, ಅಂಡರ್ ರೂಟ್ ಕೆ ಸ್ಕ್ವೇರ್ ಮೈನಸ್ 4 ಮಾಡ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾನು ಈ ಎರಡು ವ್ಯಾಲ್ಯೂನ ತೊಗೊಂಬಂದು ಯಾವುದೋ ಇವೆರಡಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ 2 ರೂಟ್ 2 ಎಕ್ಸ್ ಮೈನಸ್ 1ಗಾರ ಹಾಕಬೇಕು ಅಥವಾ ಎಕ್ಸ್ ಪ್ಲಸ್ 1ಗಾರ ಹಾಕಬೇಕು. ನಾನು ಜಸ್ಟ್ ಕ್ರಾಸ್ ವೆರಿಫೈ ಮಾಡ್ಕೊತಾ ಇದ್ದೀನಿ. ಈಗ ಈ ಕೆ ಸ್ಕ್ವೇರ್ ಮೈನಸ್ 4 ಜಾಗದಲ್ಲಿ 2 ಅಂಡರ್ ರೂಟ್ 2 ಹಾಕಿದ್ರೆ ಏನು ಬರುತ್ತೆ ಒಂದ್ಸಲ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನಮಗೆ ಕೆ ಬೇಕು. ಕೆ ಅಂತ ಅಂದರೆ ಸದ್ಯಕ್ಕೆ ಜಸ್ಟ್ ಫಸ್ಟ್ ನಾವು ಇದು 2 ಅಂಡರ್ ರೂಟ್ 3ನ ಕೆ ಅಂತ ತಗೋಣ. ಓಕೆ. ಸೊ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ. ಎಕ್ಸ್ ಸ್ಕ್ವೇರ್ ಮೈನಸ್ 1 upon x ಸ್ಕ್ವೇರ್ ಬೇಕು ಅಂತಂದರೆ ಎಕ್ಸ್ ಪ್ಲಸ್ 1 ಬೈ ಎಕ್ಸು ಇಂಟು ಎಕ್ಸ್ ಮೈನಸ್ 1 ಬೈ ಎಕ್ಸು. ಸೊ ಅದನ್ನು ಸ್ಪ್ಲಿಟ್ ಮಾಡ್ಕೊಂಡು ಇದನ್ನು ನಾನು ಎಕ್ಸ್ ಮೈನಸ್ 1 ಬೈ ಎಕ್ಸ್ ಅಂತ ಅನ್ಕೊತಾ ಇದ್ದೀನಿ. ಸೊ 2 ಅಂಡರ್ ರೂಟ್ 3. ಸೊ ಈ ವ್ಯಾಲ್ಯೂ ಬರಬೇಕು ನಮಗೆ 2 ಅಂಡರ್ ರೂಟ್ 3 ಹೋಲ್ ಸ್ಕ್ವೇರ್ ಮೈನಸ್ 4. ಓಕೆ. ಸೊ ಇವಾಗ ಈ ಸ್ಕ್ವೇರ್ ಹೋಯ್ತು. ಸೊ 2 2 4 12 ಮೈನಸ್ 4 ಅಂಡರ್ ರೂಟ್ 8. ಸೊ ಅಂಡರ್ ರೂಟ್ 8 ಬಂತು. ಕರೆಕ್ಟ್ ಅಲ್ವಾ? ಸೊ ಅಂಡರ್ ರೂಟ್ 8ನ ನಾವು ಈಚೆ ಮತ್ತೆ ತೆಗಿ 4 2 8 ಅಂತ ಅಂದರೆ ಮತ್ತೆ ಇದು 2 ಅಂಡರ್ ರೂಟ್ 2 ಬಂತಲ್ಲ. ಸೊ ಇವಾಗ ಇದಕ್ಕೆ ವೆರಿಫೈ ಆಯ್ತಲ್ಲ. ಸೊ ನಾವು ತೊಗೊಂಡಿರೋದು ಕರೆಕ್ಟ್ ಅಂತ ಅರ್ಥ. ಸೊ ಇವಾಗ ನಮಗೆ ಬೇಕಾಗಿರೋದೇನು ಇದು ಅಂದರೆ ಕೆ ಕ್ಯೂಬ್ ಪ್ಲಸ್ 3k. ಓಕೆ. ಸೊ ಕೆ ವ್ಯಾಲ್ಯೂ ಎಷ್ಟು 2 ಅಂಡರ್ ರೂಟ್ 3. ಓಕೆ. 2 ಅಂಡರ್ ರೂಟ್ 3 ಕ್ಯೂಬ್ ಮಾಡಿದ್ರೆ 8. ಸೊ ಆ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಅಂಡರ್ ರೂಟ್ 2 ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು 2 ಅಂಡರ್ ರೂಟ್ 2. ಸೊ 8 to the 16 under root 2 plus 6 under root 2 22 2. Okay. Next, the volume of one brick is 0.0014 meter cube. Then how many bricks will require to construct a length wall of length, breadth, height? So L into 14 into 0.125 into 5 divided by, ಯಾಕಂದರೆ ಒಂದು ಕಲ್ಲು ಅಷ್ಟಂದರೆ ಒಂದು ಬೌಲಲ್ಲಿ ಅಷ್ಟು ಗೋಲಿಗಳು ಹಾಕ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಅಷ್ಟು ಗೋಲಿಗಳು ಹಾಕ್ಬೇಕಂದ್ರೆ ಇದೆಲ್ಲ ಡಿವೈಡ್ ಮಾಡಬೇಕು. 0.0014. ಸೊ ಇಲ್ಲಿ 4 ಪಾಯಿಂಟ್ಸ್, ಇಲ್ಲಿ 3 ಪಾಯಿಂಟ್ಸ್ ಇದ್ದಾವೆ, ಇಲ್ಲೊಂದು 0 ಹಾಕ್ಕೊಂಡು